ನೀನ್ ಯಾಕೆ ಆ ಥರ ನೋಡ್ತಿದ್ಯಾ ಅಂತ ನನಗೆ ಗೊತ್ತು ಮಂತ್ರ. ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಅರೆಸ್ಟ್ ಮಾಡಿಸಿದ್ದಕ್ಕೆ ನಾನೇ ಕಾರಣ ಅಂತ ಅಲ್ವಾ? ಛೇ ನನಗೆ ಗೊತ್ತು ಮೇಡಮ್, ನೀವ್ ಆ ರೀತಿ ಮಾಡಲ್ಲ ಅಂತ. ಸಿದ್ಧಾರ್ಥ್ ಬಾವ ಕಂಪ್ಲೇಂಟ್ ಕೊಡೋಣ ಅಂತ ಅಂದಾಗ ಇಲ್ಲ ಬೇಡ ವೆಯ್ಟ್ ಮಾಡೋಣ ಅಂತ ಹೇಳಿದ್ ನೀವೇ ತಾನೆ. ವಿಡಿಯೋ ಫುಟೇಜ್ ನೋಡಿ ಡೌಟ್ ಪಟ್ಟಿರೋದೇನೋ ನಿಜ, ಆದ್ರೆ ನೀವ್ ಕಂಪ್ಲೇಂಟ್ ಕೊಟ್ಟಿರಲ್ಲ ಅಂತ ನನಗೆ ಗೊತ್ತು. ನೀವ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ನಂಬಿಕೆ ನನಗಿದೆ. ಈಗಿರೋ ನಂಬಿಕೆ ಹೀಗೆ ಇರ್ಲಿ. ಅದು ಅಪನಂಬಿಕೆ ಆಗೋದ್ ಬೇಡ. ಯಾಕ್ ಮಂತ್ರ, ಇವತ್ ಒಂದಿನನ್ನು ರೆಸ್ಟ್ ಮಾಡದೆ ಆಫೀಸಿಗೆ ಬಂದ್ಬಿಟ್ಟಿದ್ದೀರಾ? ನನಗೆ ರೆಸ್ಟ್ ಮಾಡು ಅಂತ್ಯಾ? ನಿನಗೆ ಪರ್ಮನೆಂಟ್ ಆಗಿ ರೆಸ್ಟ್ ಕೊಡ್ತೀನಿ, ನೋಡ್ತಿರೋ. ನಿನ್ನ ಇಲ್ಲಿಂದ ಆಚೆ ಹಾಕಿ ಇಡೀ ಆಫೀಸ್ನ ನನ್ನ ಮುಷ್ಟಿಗೆ ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಮಂತ್ರನೇ ಅಲ್ಲ. ನನ್ನ ಕೈ ಬಿಟ್ಟು ಹೋಗಿರೋ ಈ ಸಾಮ್ರಾಜ್ಯನ ಆದಷ್ಟು ಬೇಗ ನನ್ನ ವಶ ಮಾಡ್ಕೋತೀನಿ. ಏನ್ ಮಂತ್ರ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ರೆಸ್ಟ್ ಮಾಡೋದಲ್ವಾ ಅಂತ ಹೇಳ್ದೆ ಅಷ್ಟೇ. ಓ, ನಿಂತಲ್ಲೇ ರೆಸ್ಟ್ ಮಾಡ್ತಿರೋ ಹಾಗಿದೆ? ಹಾಗೇನಿಲ್ಲ, ನನಗೆ ರೆಸ್ಟ್ ಅನ್ನೋ ಮಾತೇ ಇಷ್ಟ ಇಲ್ಲ. ಬೇಕಾದ್ರೆ ನೀವ್ ಮಾಡ್ಬೇಕಾಗಿರೋ ಕೆಲ್ಸನೆಲ್ಲ ಸಾಧನ ಮೇಡಮ್ ಹೇಳ್ತೀನಿ. ನೀವ್ ಇವಾಗ್ಲೂ ಬೇಕಿದ್ರೆ ಮನೆಗೆ ಹೋಗಿ ರೆಸ್ಟ್ ಮಾಡಿ. ಬೇಡ ಮೇಡಮ್, ನಾನ್ ಮಾಡ್ಬೇಕಾಗಿರೋ ಕೆಲ್ಸನ ನಾನೇ ಮಾಡಿ ಮುಗಿಸ್ತೀನಿ. ಪ್ರೊಫೆಷನಲ್ಲಿ ಪರ್ಸನಲ್ ಕೆಲಸ ಬರೋದ್ ಬೇಡ, ನನಗಿಷ್ಟನೂ ಆಗಲ್ಲ. ಓ, ವೆರಿ ಗುಡ್. ಅದನ್ನೇ ಪ್ರೊಫೆಷನಲಿಸಮ್ ಅಂತ ಹೇಳ್ತಾರೆ. ಬೈ ದ ವೇ, ಸರ್ಟಿಫಿಕೇಟ್ಸ್ನೆಲ್ಲ ಪ್ರೊವೈಡ್ ಮಾಡಿ ಅಂತ ಹೇಳಿದ್ವಲ್ಲ, ಅರೇಂಜ್ ಆಯ್ತಾ? ಯಾವಾಗ ಕೊಡ್ತೀರಾ? ಪಾಪ, ಪೇಮೆಂಟ್ ಬೇರೆ ಇನ್ನೂ ರಿಲೀಸ್ ಮಾಡ್ದೆ ಹಾಗೆ ಇದೆಯಲ್ಲ, ಅದಕ್ಕೆ ಕೇಳ್ದೆ. ಆದಷ್ಟು ಬೇಗ ಸಬ್ಮಿಟ್ ಮಾಡ್ತೀನಿ. ಅದೇನೋ ಕಳ್ದು ಹೋಯ್ತು, ಡೂಪ್ಲಿಕೇಟಿಗೆ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ? ಹೌದು ಮೇಡಮ್.